ಬನ್ನಿಪ್ಪ ಬಾರೋ ಕೂತ್ಕೊಳ್ಳಿ. ಎಲ್ಲಿ ಇಲ್ಲ ನೋಡಮ್ಮ, ನಾನು ಬಹಳ ದಿವಸ ಬದುಕ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಅದಕ್ಕೋಸ್ಕರ ಈ ವಿಲ್ ಮಾಡಿಟ್ಟಿದ್ದೀನಿ. ನನ್ನ ಇಡೀ ಆಸ್ತಿಲಿ ಅರ್ಧ ನಿನಗೆ, ಅರ್ಧ ನಿನ್ನ ತಮ್ಮನಿಗೆ. ಇದನ್ನ ತಗೊಳ್ಳೋದು ಬಿಡೋದು ನಿನಗೆ ಸೇರಿತು. 2 ವರ್ಷಗಳಿಂದ ನೀನು ಬಡತನದಲ್ಲಿ ಬೇಯ್ತಾ ಇರೋದನ್ನ ಕೇಳಿ ಕೇಳಿ ನನ್ನ ಕರಳು ಕಿತ್ತು ಬಂದಾಗಿದೆಯಮ್ಮ. ನಿನ್ನ ನಾನು ಕ್ಷಮಿಸ್ತೀನಮ್ಮ, ಆದ್ರೆ ನಿನ್ನ ಗಂಡನ ಮಾತ್ರ ಕ್ಷಮಿಸಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಅವನ್ನ ನಾನು ಅಳಿಯ ಅಂತ ಒಪ್ಕೊಳ್ಳಕ್ ಸಿದ್ಧವಾಗಿಲ್ಲ. ಇದಕ್ಕೆ ನಿನಗೆ ಒಪ್ಪಿಗೆ ಇದ್ರೆ ಈ ಡಾಕ್ಯುಮೆಂಟ್ನ ಇಲ್ಲಿ ಇಟ್ಟಿರ್ತೀನಿ. ನೋಡಮ್ಮ, ನಿನಗೆ ಅವನು ಬರ್ಬೇಕು ಅನ್ನೋ ಇಷ್ಟ ಇದ್ರೆ, ನನ್ನ ಮನೇಲಿ 1000 ಜನ ತಿನ್ಕೊಂಡು ಬಿದ್ದಿದ್ದಾರೆ, ಅವ್ರ ಜೊತೆ ಅವನು ತಿನ್ಕೊಂಡು ಬಿದ್ದಿರ್ತಾನೆ. ಹಾ, ಛೇ 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 ಛೇ, ಮೊದಲು ಮಗುನ ಅಲ್ಲಿಂದ ತೆಗಿಯಮ್ಮ, ತುಂಬಾ ಅಸಹ್ಯವಾಗಿದೆ. ತಾತ ಅದಕ್ಕೋಸ್ಕರ ಚಿನ್ನದ ತೊಟ್ಟನ ಸಿದ್ಧ ಮಾಡಿ ಇಟ್ಟಿದ್ದಾನೆ, ಕರ್ಕೊಂಬಾ. ಏನಕ್ಕ ಇದು? ಮದುವೆ ಆಗಿ 2 ವರ್ಷ ಆಗ್ಲಿಲ್ಲ, ತೊಟ್ಟಲೊಂದು ಹೊಟ್ಟೆಯಲ್ಲೊಂದು. ಕರ್ಮ. ಬೇಗೊಂದು ಮನೆ ಸೇರ್ಕೋ. ಯಾವಾಗ ಬಂದ್ರಿ? ನಿಮ್ಮಪ್ಪ ಈ ಚೂರಿಯಿಂದ ಚುಚ್ಚುವಾಗ್ಲೇನೆ ಬಂದೆ. ಯಾಕ್ರಿ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಿ? ಗಂಡನ್ ಸಂಪಾದನೆಯಲ್ಲಿ ಹೆಂಡತಿ ಬಾಳುವಾಗ ಹೆಂಡತಿ ಆಸ್ತಿಲಿ ಗಂಡ ಬದುಕೋದು ತಪ್ಪಿಲ್ಲ ರೀ. ಹಿಡ್ಕೋ ಇದನ್ನ. ಇನ್ನೊಬ್ಬರಾಗಿದ್ರೆ ಒಡೆದು ಬುದ್ಧಿ ಕಲಿಸ್ತಿದ್ದೆ, ಆದ್ರೆ ಏನ್ ಮಾಡೋದು, ಹೆಂಡತಿ ಆಗಿರೋದ್ರಿಂದ ಸ್ವಲ್ಪ ಬಿಟ್ಕೊಟ್ಟು ಹಿಡಿಬೇಕು. ಹಿಡಿತೀನಿ, ಸಮಯ ಸಂದರ್ಭ ನೋಡಿ ಹಿಡಿತೀನಿ. ಹೌದು, ಈ ಮನೆ ಸಾಮಾನೆಲ್ಲ ಯಾವಾಗ ಸಾಕ್ಸೋದು? ಇನ್ಮೇಲೆ ಯಾಕ್ರಿ ಈ ಒಡ್ಕಲ್ ಮುರ್ಕಲೆಲ್ಲ? ಅಂದ್ರೆ ಈ ಒಡ್ಕಲ್ ಮುರ್ಕಲೆ ಸಾಕು ಅಂತೀಯಾ? ಏನೋ ಇದು, ಲಗ್ನ ಪತ್ರಿಕೆಯಲ್ಲಿ ನನ್ನ ಹೆಸರು ಮಾತ್ರ ಬರೆದಿದ್ಯಾ, ಅವ್ರ ಹೆಸರು ಬರದೇ ಇಲ್ಲ? ನನ್ನ ಕ್ಷಮಿಸಕ್ಕ, ಅಪ್ಪ ಸಾಯೋವರೆಗೂ ನಿನ್ನಲ್ಲಿ ಮಾತ್ರ ಒಪ್ಕೊಂಡ್ರೆ ಹೊರತು ಅವನ್ನ ಸಾರಿ ಅವ್ರನ್ನ ಒಪ್ಕೊಳ್ಳಿಲ್ಲ. ನನ್ ಮದ್ವೆಯಲ್ಲಿ ಆದ ಜಗಳ ನಿನ್ ಮದುವೆವರೆಗೂ ಮರೆಯಲಿಲ್ವಾ? ಅಕ್ಕ, ನನ್ನ ಮೈನಲ್ಲಿ ಹರಿತಿರೋದು ಮಿಟ್ಟೆ ಮರಿ ರಾವ್ ಬಹದ್ದೂರ್ ರಾಜಾರಾಯರ ರಕ್ತ. ಆ ಮನೆತನಕ್ಕೆ ಒಂದು ವಿಶೇಷವಾದ ಗೌರವ ಇದೆ ನೋಡಕ್ಕ. ಇನ್ವಿಟೇಷನ್ ಕೊಟ್ಟಿದ್ದೀನಿ, ನಿನ್ಗಿಷ್ಟ ಇದ್ರೆ ಮದುವೆ ಬಾ. ನೀನೊಬ್ಳು ಮಾತ್ರ. ನಿನ್ನ ಮನಸ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೆ ಪೋಸ್ಟಲ್ಲಿ ಒಂದು ಇನ್ವಿಟೇಷನ್ ಕಳಿಸ್ತೀನಿ, ನಿನ್ನ ಗಂಡನಿಗೆ. ಮೀನಾಕ್ಷಿ, ನಿನ್ ತಮ್ಮನ್ ಮದ್ವೆನಾ? ಹೋಗ್ತಿದ್ಯಾ? ಇಷ್ಟು ದೂರ ಬಂದು ಕರೆದ್ಬಿಟ್ಟು ಹೋಗಿದ್ದಾನಲ್ಲ, ಹೋಗದೆ ಇದ್ರೆ ಚೆನ್ನಾಗಿರುತ್ತಾ? ಮಿಟ್ಟೆ ಮರಿ ರಾವ್ ಬಹದ್ದೂರ್ ರಾಜಾರಾವ್ ರಕ್ತ ನಿನ್ನ ಮೈಯಲ್ಲೂ ಹರಿತಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲ. ಏಯ್, ನಿನ್ ತಮ್ಮ ನನ್ನ ಇನ್ಸಲ್ಟ್ ಮಾಡಿ ಹೋಗ್ತಿದ್ದಾನ ಕಣೆ. ಮದುವೆಗೆ ಹೋಗ್ತಿರೋದು ಮೀನಾಕ್ಷಿ ಮಾತ್ರ ಅಲ್ಲ ರೀ, ಲಾಯರ್ ವಿಶ್ವನಾಥ್ ಹೆಂಡತಿ ಕೂಡ. ಯಾಕೆಂದ್ರೆ ಒಂದಿಲ್ಲ ಒಂದ್ ದಿವಸ ರಾವ್ ಬಹದ್ದೂರ್ ವಂಶಕ್ಕೂ ನಿಮಗೂ ಬಿಟ್ಟು ಹೋದ ಸಂಬಂಧ ಮತ್ತೆ ಸೇರ್ಬೋದಲ್ವಾ? ಆವಾಗ ನೀವು ಸೇತುವೆ ಇಲ್ಲದೆ ಒದ್ದಾಡಬಾರ್ದು ನೋಡಿ. ಅದಕ್ಕೆ ಒಂದು ಸೇತುವೆಯಾಗಿ ನಾನು ಈ ಮದುವೆಗೆ ಹೋಗ್ತಾ ಇದ್ದೀನಿ. ಐ ಆಮ್ ಓನ್ಲಿ ಎ ಬ್ರಿಡ್ಜ್, ದಟ್ಸ್ ಆಲ್. ಮಧ ತುಂಬಿದ ಆನೆ ಸದ್ಯಕ್ಕೆ ಮೆರಿಬಹುದು, ಆದ್ರೆ ಒಂದಲ್ಲ ಒಂದಿನ ಈ ಬೆಕ್ಕುಗೂ ರೋಷ ಬಂದು ಹುಲಿ ಆಗೇ ಆಗತ್ತೆ. ಆಗ
ಈ ಲಾಯರ್ ವಿಶ್ವನಾಥನ್ನ ಯಾವನೂ ಅಳ್ಳಾಡ್ಸಕ್ಕಾಗಲ್ಲ. ಒಂದಂತೂ ಹೇಳ್ತೀನಿ, ಮದುವೆಯಾಗಿರೋ ಗಂಡಸರಿಗೆ ಹೇಳ್ತೀನಿ, ಅದು ಮದುವೆಯಾಗಿ ವಯಸ್ಸಾಗಿರೋರ್ಗೆ ಹೇಳ್ತೀನಿ. ಮದುವೆಯಾಗಿ ವಯಸ್ಸಾಗ್ಬಿಟ್ರೆ ನಮ್ಮ ಮಾತನ್ನ ನಮ್ಮ ಹೆಂಡತಿರು ಕೇಳೋದೇ ಇಲ್ಲ. ಅವ್ರು ಇಷ್ಟ ಬಂದಂಗೆ ಊರ್ ಸುತ್ತಕ್ಕೆ ಹೊರಟೋಗ್ತಾರೆ. ನಮ್ಗೆ ಏನು ಬೇಕೋ ಅದನ್ನ ನಾವೇ ಮಾಡ್ಕೋಬೇಕು. ಇದು ದೋಸೆ, ಇದನ್ನ ನಾನ್ ತಿನ್ಬೇಕು. ಹಣೆ ಬರ ಇದನ್ ತಿನ್ನಕ್ಕೂ ಬಿಡಲ್ವೇ? ಅಯ್ಯೋ. ಹಲೋ, ಬಿಟ್ಟೆ ಮರಿ ರಾವ್ ಬಹದ್ದೂರ್ ರಾಜಾರಾವ್ ಮಗಳು ಮೀನಾಕ್ಷಿ ಗಂಡ. ಕೆಲ್ಸವ್ರು ಮಾತಾಡ್ತಾ ಇದ್ದೀನಿ. ಮಾತಾಡ್ತಾ ಇದ್ದೀನಲ್ಲ, ಯಾರ್ ಬೇಕು? ಓಹೋ, ಕಾಲಿಂಗ್ ಬೆಲ್ಲು. ಹತ್ರವಾಗಿ ಇಟ್ಬಿಟ್ಟವ್ರಲ್ಲಪ್ಪ ಬೆಲ್ನ. ಯಾರ್ ನೀವು? ನಮಸ್ಕಾರ ಸರ್. ಏನ್ ಬೇಕು? ನಾನು ಗ್ರಾಮ ಸೇವಕಿ, ಗ್ರಾಮ ಜನ ಸೇವಾ ಸಮಿತಿಯಿಂದ ಬಂದಿದ್ದೀನಿ. ಏನ್ರಿ ಅದು? ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಅಲ್ಲೇ ನೋಡ್ತಾ ಇದ್ದೀರಾ? ನೋಡಿ, ಎದ್ರ ಮನೆಗೆ ಯಾರು ಹೆಂಗಸರು ಬಂದಿರೋದ? ನನ್ ಹೆಂಡತಿ ಮನೇಲಿಲ್ಲ, ಆಮೇಲೆ ಬನ್ನಿ. ನೀವಿದ್ರಲ್ಲ, ನಂಗ ಅಷ್ಟೇ ಸಾಕು. ನಿಮ್ಮಲ್ಲಿ ಹಸುಗಳಿದ್ಯಾ? ನನ್ ಹೆಂಡತಿನ ಕೇಳ್ಬೇಕು. ಎಷ್ಟು ಹಸು ಇದೆ? ನನ್ ಹೆಂಡತಿನ ಕೇಳ್ಬೇಕು. ಎಷ್ಟು ಹಾಲು ಕೊಡುತ್ತೆ? ಕಮ್ಮಿ ಕೊಡುತ್ತಾ ಜಾಸ್ತಿ ಕೊಡುತ್ತಾ? ನನ್ ಹೆಂಡತಿನ ಕೇಳ್ಬೇಕು. ಏನ್ ಸರ್ ನೀವು? ಏನ್ ಕೇಳಿದ್ರು ನನ್ನ ಹೆಂಡತಿನ ಕೇಳ್ಬೇಕು, ನನ್ನ ಹೆಂಡತಿನ ಕೇಳ್ಬೇಕು ಅಂದ್ರಲ್ಲ. ನೀವು ಗಂಡಸು ತಾನೇ? ಅದು ನನ್ ಹೆಂಡತಿನ ಕೇಳ್ಬೇಕು. ಅಯ್ಯೋ, ಏನಮ್ಮ ನೀನು ಮನೇಲಿ ಹೆಂಗಸರಿಲ್ದ್ರ ಟೈಮಲ್ಲಿ ಬಂದು ಕಾಟ ಕೊಡ್ತಿದ್ಯಾ? ನೋಡಿ ಸರ್, ನಾನ್ ಕೇಳೋ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರ ಕೊಟ್ಬಿಟ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಇಲ್ಲ ಅಂದ್ರೆ ಒಳಗಡೆ ಬಂದ್ಬಿಡ್ತೀನಿ. ಹಿಂಗೇನ್ ಬೇಕು ಕೇಳಮ್ಮ. ಏನ್ ಸರ್ ನೀವು ನಮ್ಮ ಮೇಲೆ ರೇಗಾಡ್ತಿರಲ್ಲ? ಬೇಕು ಅಂದ್ರೆ ನಮ್ಮ ಆಫೀಸರ್ ಮೇಲೆ ರೇಗಾಡಿ. ಅವ್ರ ತರ ನಮ್ಮ ಮೇಲೆ ಕಳಿಸಿರೋದು. ಅದ್ ಏನ್ ಕೇಳ್ಬೇಕಂತಿದ್ಯೋ ಕೇಳಮ್ಮ. ನಿಮ್ ಹಸುಗಳಿಗೆ ಏನಾದ್ರೂ ಕಾಯಿಲೆ ಬಂದಿದ್ಯಾ? ಇದುವರೆಗೂ ಯಾವ ಹಸುನು ಬಂದು ನನಗೆ ಮೈ ನೋಯ್ತಿದೆ, ತಲೆ ನೋಯ್ತಿದೆ ಅಂತ ಆಸ್ಪ್ರೋನು ಅಮೃತಾಂಜರು ನನ್ನ ಹತ್ರ ಕೇಳಲಿಲ್ಲ. ಬಹುಶಃ ಅಮ್ಮವ್ರನ್ನ ಕೇಳಿರ್ಬೋದು ಸರ್. ಅದು ನನ್ ಹೆಂಡತಿನೇ ಕೇಳ್ಬೇಕು. ಅದಕ್ಕೆ ಅಮ್ಮವ್ರು ಬರೋವರೆಗೂ ನಾನು ಇಲ್ಲೇ ಇದ್ದು ಕೇಳ್ಕೊಂಡು ಹೋಗ್ತೀನಿ ಸರ್. ಏನಮ್ಮ ನೀನು ಮನೇಲಿ ಗಂಡಸು ನಾನು ಒಬ್ಬನೇ ಇದ್ದೀನಿ. ನೀವೇನು ಎದುರ್ಕೋಬೇಡಿ ಸರ್, ನಾನು ನಿಮ್ಗೇನು ಮಾಡಲ್ಲ. ಅಡ್ಜಸ್ಟ್ ಮಾಡ್ತೀನಿ. ಬನ್ನಿ ಸರ್. ಬಂದೆ. ಅಯ್ಯೋ, ಅಲ್ಲಿ ನೋಡಿ, ಅವರಿಬ್ರು ಒಳಗೆ ಸೇರ್ಕೊಂಡು ಬಾಗಿಲು ಹಾಕೊಂಡ್ಬಿಟ್ರು. ಹೋಗ್ಲಿ ಬಿಡ್ರಿ, ಅವಳಿಗೂ ವಯಸ್ಸಾಗಿದೆ, ಆತನಿಗೂ ವಯಸ್ಸಾಗಿದೆ. ನಿಮ್ಗೆ ಅದಕ್ಕೆ ನಾನ್ ಹಂಗೆ ಬಿಟ್ಬಿಡ್ತೀನ? ಆ ಲಾಯರ್ ಹೆಂಡತಿ ಮನೆಗೆ ಬರ್ಲಿ, ವಿಚಾರ ಹೇಳಿ ಬುಗ್ರಿ ಬುಗ್ರಿ ಆಡಿಸ್ದಂಗ ಆಡ್ಸ್ಬಿಡ್ತೀನಿ ಆ ಲಾಯರ್ನ. ಆಟ ಆಡ್ತಾ ಅವನೇ. ಓಹೋ, ಮನೆ ಬಾರಿ ಚೆನ್ನಾಗಿದೆ ಸರ್. ಓಲ್ಡ್ ಮಾಡ್ಲು. ಯಾರು ನಿಮ್ಮ ಹೆಂಡತಿ ಕಟ್ಸಿದ್ದ? ಇಲ್ಲ, ಅವ್ರ ಅಜ್ಜಿ ಕಟ್ಸಿದ್ದು. ಇರಬಹುದು ಸರ್. ಸರ್, ಈ ಕಾಲದಲ್ಲಿ ಯಾವ ಮುದುಕಿಗೆ ಒಳ್ಳೆ ಟೇಸ್ಟ್ ಇದೆ ಅಲ್ಲ ಸರ್? ಸರ್, ಏನ್ ಸರ್ ಇದು? ಒಂದನೇ ಎಲ್ಲ ಒಂದು ರಕ್ಷಣೆಗೋಸ್ಕರ. ರಕ್ಷಣೆನಾ? ಯಾರಿಗೆ ಸರ್ ರಕ್ಷಣೆ? ನನಗೆ. ಒಂದ್ ನಿಮಗ? ಇಲ್ಲ ಇಲ್ಲ, ನಿನಗೆ. ನನಗೆ ಯಾಕೆ ಸರ್ ರಕ್ಷಣೆ? ನೀವ್ ಒಳ್ಳೆ ಬನ್ನಿ ಸರ್, ಸ್ಟೈಲ್ ಆಗಿ ಪಕ್ಕದಲ್ಲಿ ಕೂತ್ಕೊಳ್ಳಿ. ನಾನು ನಿನ್ ಪಕ್ಕದಲ್ಲಿ ಕೂತ್ಕೋಬೇಕಾ? ಯಾಕೆ ಸರ್ ಕೂತ್ಕೋಬಾರ್ದು? ನೀವು ನೀನೇನೇನ್ ಕೇಳ್ಬೇಕಂತಿದ್ಯೋ ಹೇಳ್ಬಿಟ್ಟು ಹೊರಟೋಗು. ಕೇಳ್ತೀನಿ. ದೋಸೆ ಕಾಯ್ತಾ ಇದೆ, ಹೊಟ್ಟೆ ಹಸಿತಾ ಇದೆ. ನಿಮಗ್ ಹಸಿವು, ನನಗ್ ದಾಹ. ಅದೇನ್ ದಾಹ? ಬಿಸಿ ಬಿಸಿ ದಾಹ. ಬಿಸಿ? ಅದೇನ್ ದಾಹ ಸರಿಯಾಗಿ ಹೇಳ್ರಿ. ಅದೇ ಸರ್, ಬಿಸಿಲು ಸುತ್ತಾಡ್ಕೊಂಡ್ ಬಂದಲ್ಲ, ಆ ಬಿಸಿ ದಾಹಕ್ಕೆ ಒಂದಿಷ್ಟೇ ಇಷ್ಟು ಕುಡಿಯಾಕ್ ಕೊಡ್ತೀರಾ? ಅದನ್ನ ನಿಮ್ ಹೆಂಡತಿನ ಕೇಳ್ಬೇಕಾ? ಅಯ್ಯೋ. ಕೊಡ್ತೀನಿಲ್ಲ, ಕೂತಿರು. ಆಯ್ತು. ಇವತ್ತು ಹೇಳ್ಬೇಕಾದ್ರೆ ಯಾವ ಕಡೆ ಎದ್ಬಿಟ್ನೋ, ಈ ಬೂದ್ಗಾಜ್ ಭೂತದ ಹತ್ರ ಸಿಕ್ಕಾಕೊಂಡು ಬಾವ್ ಅದೇನಿಷ್ಟು ಹತ್ರ ಬಂದ್ಬಿಟ್ಟೆ. ದಾಹ ಜಾಸ್ತಿ ಆಗಿತ್ತು ಸರ್, ಅದಕ್ಕೆ ಬಂದೆ. ಹಿಡ್ಕ.
ಥ್ಯಾಂಕ್ ಯು ಸರ್. ಅಲ್ಲೇ ಇಡು. ನಡಿ. ತುಂಬಾ ಚೆನ್ನಾಗಿತ್ತು ಸರ್. ನೀರು ನಂದೇನೋ ದಾಹ ತೀರ್ತು ಸರ್. ನೀವೇನೋ ಹಸಿವು ಅಂದ್ರಲ್ಲ, ತಿನ್ನಿ. ಹಾಗಾದ್ರೆ ತಾವು ಹೊರಡ್ತಿದ್ದೀರೋ? ನೋ 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 ನೋ, ನಾನಿಲ್ಲಿ ಕೂತ್ಕೊಂಡು ಒಂದೊಂದಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ. ನೀವು ತಿನ್ಕೊಂಡು ಒಂದೊಂದಾಗಿ ಉತ್ತರಗಳನ್ನ ಹೇಳ್ತಾ ಇರಿ. ನಾನು ಸದ್ಯ ಬರ್ಕೋತೀನಿ. ತಿನ್ನಕ್ಕಾದ್ರೂ ಬಿಟ್ಟಿಯಲ್ಲ. ಪೆನ್ ಪೆನ್ ಎಲ್ಲ ಅಯ್ಯೋ ದೇವ್ರೆ. ಸರ್, ಏನ್ ಸಾರ್ ಇದು? ಅಪರೂಪಕ್ಕೆ ನಮ್ಮಂತವ್ರ ಮನೆಗೆ ಬಂದಿರ್ತೀವಿ. ಅಟ್ಲೀಸ್ಟ್ ಕರ್ಟಸಿ ತಿನ್ರಿ ಅನ್ನಬಾರ್ದಾ? ತಿನ್ರಿ. ಅಪ್ಪ, ಏನ್ ಸರ್ ನೀವು ಪ್ರೀತಿಯಿಂದ ತಿನ್ನಿ ಅಂತ ಹೇಳೋದು ಹೆಚ್ಚು, ನಾನ್ ತಿನ್ನೋದು ಹೆಚ್ಚು. ನಾನ್ ತಿನ್ನೋದ್ರೆ ನಿಮಗೆ ಬೇಜಾರಾಗುತ್ತೆ ಇದನ್ನ ಸರ್. ತಗೋ. ಸರ್, ನಿಮ್ ಹೆಂಡತಿ ನಿಮಗೆ ಪ್ರೀತಿಯಿಂದ ಚಟ್ನಿ ಮಾಡಿರ್ಬೋದು, ಖಾರ ಖಾರವಾಗಿ. ಸ್ವಲ್ಪ ಚಟ್ನಿ ನಿನಗೆ ಖಾರ ಖಾರವಾಗಿ? ಇದು ಬೇಡ ಸರ್, ಇದನ್ನೇ ಅಡ್ಜಸ್ಟ್ ಮಾಡ್ಕೋತೀನಿ. ಬೇ ಸಾಕು. ಇದು ಬೇರೆ ಮಧ್ಯದಲ್ಲಿ. ಇಟ್ಕೊಳ್ಳಿ ಸರ್, ದ್ವಾಸೆ ನನಗಿರ್ಲಿ. ಅಯ್ಯೋ, ಕೋಪ ಮಾಡ್ಕೋಬೇಡಿ ಸರ್. ನನಗೆ ಈ ಹಸುಗಳ ಜೊತೆ ಇದ್ದು ಹಿಂಗ ತಿನ್ನೋದೇ ರೂಢಿ ಆಗ್ಬಿಟ್ಟಿದೆ. ಕೊನೆ ಪ್ರಶ್ನೆ ಸರ್, ಈ ಹಸು ಕರು ಹೇಗಾಕತ್ತೆ ನಿಮಗೆ ಗೊತ್ತಾ? ಕರು ಹಾಕುವಾಗ ನೀವು ನೋಡಿದೀರಾ? ಅಯ್ಯೋ ಶನಿ, ದರಿದ್ರ, ಪೀಡೆ, ಮುಂಡಿದೆ. ಗಂಟು ಒಬ್ಬನೇ ಮನೇಲಿದ್ದಾಗ ಬಾಯ್ಕ್ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಆಚೆ ಹೋಗು. ಸರ್, ಏನಿದು ಗ್ರಹಚಾರವೋ? ಏನ್ರಿ ಇದು? ಮನೆ ಬಾಗಿಲು ತೆಗೆದಾಕ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಿ? ಅದೇ ನಿಮ್ ಕಾರ್ ಶಬ್ದ ಕೇಳಿಸ್ತು, ಬಾಗಲ್ ತೆಗೆದ್ಬಿಟ್ಟು ಮೆಟ್ಲದ್ ಬಂದ್ಬಿಟ್ಟೆ. ಸುಮ್ನೆ ಯಾಕೆ ತಕರಾರು? ಏನ? ಸುಮ್ನೆ ಒಂದ್ ಮಾತಿಗೆ ಹೇಳ್ದೆ ಅಷ್ಟೇ. ಅದ್ ಸರಿ, ಯಾರಾದ್ರೂ ಬಂದಿದ್ರಾ? ಅದೇ ಆ ಪೇಪರ್ನವನ್ ಬಂದಿದ್ದ, ದುಡ್ಡು ಕೇಳ್ದ, ಅಮ್ಮ ಅವ್ರು ಬರ್ಲಿ ಅಂತ ಹೇಳ್ದೆ. ಆಮೇಲೆ ಅದೇ ಆ ಕಕ್ಕಸ್ ತೊಳಿಯೋನ್ ಬಂದಿದ್ದ, ತೊಳಿಲ್ಲ ಅಂತ ಕೇಳ್ದ, ಅಮ್ಮ ಅವ್ರು ಬರ್ಲಿ ಅಂತ ಹೇಳ್ದೆ. ಆಮೇಲೆ ಆ ವಿಡಿಯೋ ಪಾರ್ಲರ್ ಅವ್ನು ಬಂದಿದ್ದ, ಎಲ್ಲ ಬರೋ ವಾರ ರಿಲೀಸ್ ಆಗೋ ಪಿಕ್ಚರ್ಸ್ ಎಲ್ಲ ಈಗ್ಲೇ ಬಂದ್ಬಿಟ್ಟಿದೆ, ತಗೊಳ್ಳಿ ಅಂತ ಹೇಳ್ದ, ಅಮ್ಮ ಅವ್ರು ಬರ್ಲಿ ಅಂತ ಹೇಳ್ದೆ. ಸರಿ, ಫೋನ್ ಏನಾದ್ರು ಬಂದಿತ್ತು? ಬಂದಿತ್ತು, 2 ಫೋನ್ ಬಂದಿತ್ತು, 2 ರಾಂಗ್ ನಂಬರ್. ಅಮ್ಮ ಅವ್ರು ಬರ್ಲಿ ಮಿಸ್ಟರ್ ರಾಂಗ್ ನಂಬರ್ ಅಂತ ಹೇಳಿ ಇಟ್ಬಿಟ್ಟೆ. ಅಷ್ಟೇ ತಾನೇ? ಅಷ್ಟೇ ಅಷ್ಟೇ ಅಷ್ಟೇ. ಆ, ದಯಮಾಡ್ಸಿ ದಯಮಾಡ್ಸಿ ದಯಮಾಡ್ಸಿ. ಏನ್ ಅಡ್ವೊಕೇಟ್? ಅಡ್ವೊಕೇಟ್ ಅಂತ ನೋಡಿ ನೀನು. ವಿಶ್ವನಾಥ. ಬೆಳಿಗ್ಗೆಯಿಂದ ತಲೆನೇ ಹೊರಗಡೆ ಹಾಕಿಲ್ವಲ್ಲ ಮನೆಯಿಂದ. ಏನ್ ಅಷ್ಟೊಂದು ಬಿಸಿನಾ? ನನ್ ಹೆಂಡತಿ ಏನ್ ಹೇಳಿದ್ಲು ಗೊತ್ತಾ ಬೆಳಿಗ್ಗೆ? ರೀ, ನಾನ್ ಸ್ವಲ್ಪ ಹೊರಗೋಗಿ ಬರ್ತೀನಿ, ಮನೇನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ಲು. ಸಿನ್ಸಿಯರ್ ಹಸ್ಬೆಂಡ್ ಅಲ್ವಾ, ಅದಕ್ಕೆ ಮನೇಲೇ ಇದ್ದೀನಿ. ನೀನು ಸಂಕೋಚ ಪಟ್ಕೊಂಡು ಸ್ವಲ್ಪ ಕೂತ್ಕೊ. ನೀನು ಸಂಕೋಚ ಪಡ್ಕೊಳ್ಬೇಕು, ಕೂತ್ಕೋ. ಅಲ್ಲ ಅದ್ ಸರಿ, ಬೆಳಿಗ್ಗೆ ಒಂದು ಗಿಣಿ ತರ ಹುಡುಗಿ ನಿಮ್ ಮನೆ ಒಳಗ್ ಬಂದ್ಲಲ್ಲ, ಸುಮಾರು 18-19 ವರ್ಷ ಇರ್ಬೋದು. ಯಾರದು? ಯೋ ಮಿಲ್ಟ್ರಿ, ಚೆನ್ನಾಗಿ ಯೋಚನೆ ಮಾಡಿ ಹೇಳಯ್ಯ. ಅವಳು ಬಂದಿದ್ದು ಪಕ್ಕದ ಮನೆಗೆ ತಾನೆಯಾ? ನಾನು ಪ್ರಮಾಣವಾಗ್ಲೇ ಹೇಳ್ತಾ ಇದ್ದೀನಿ, ನನ್ನ ಕಣ್ಣಿಂದಲೇ ನೋಡಿದ್ದೀನಿ ಅವಳು ಬಂದಿದ್ದು ನಿಮ್ ಮನೆಗೆ. 18-19 ವರ್ಷದಲ್ಲ? 16-17 ಇರ್ಬೋದು. ಅವಳು ಗಿಣಿ ತರ ಇದ್ಲ? ಗಿಣಿ ತರ ಸುಂದರವಾಗಿ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು, ಲಿಪ್ಸ್ಟಿಕ್ ನ ತುಟಿಗೆ ಬಳಕೊಂಡು ನೇರವಾಗಿ ನಿಮ್ ಮನೆಗೆ ಬಂದ್ಲು. ಗಂಟೆ ಎಷ್ಟಿರಬಹುದು? 12 ಇರಬಹುದು. ಮೊದಲು ನಿನ್ ಗಡಿಯಾರನ ಚೇಂಜ್ ಮಾಡು. ಯೋ, ಅವಳು ಹಾಕೊಂಡ್ ಕೂಲಿಂಗ್ ಗ್ಲಾಸ್ ಅಲ್ಲಯ್ಯ, ಬೂತ್ ಗಾಜು. ಇಷ್ಟ ದಪ್ಪ. ಮೀನಾಕ್ಷಿ, ಮೀನಾಕ್ಷಿ, ಅದು ಗಿಣಿಯಲ್ಲ ಕಣೆ, ಬೆಕ್ಕು, ರೋಡ್ ಬೆಕ್ಕು. ಯೋ ಯೋ, ಎದಳೆಯ ಎದಳೆಯ. ಅವಳಿಗೇನ್ 18-19 ವರ್ಷ ನೆನೆಯ? ಮುದುಕಿ, 45 ವರ್ಷ ಮುದುಕಿ, ಮುದುಕಿ ಕಣೆಯ. ಮೀನಾಕ್ಷಿ, ಮೀನಾಕ್ಷಿ, ಅವಳು ಬಂದು ಹುಚ್ಚಿ ಮುದುಕಿ ಬಂದಿದ್ಲು, ನಾನೇನ್ ಮಾಡ್ದೆ, ಓಡಿಸ್ಬಿಟ್ಟೆ. ಯಾರಾದ್ರೂ ಬಂದಿದ್ರ ಅಂತ ಕೇಳಿದ್ನ? ಆ ಹುಡುಗಿ ಬಂದಿದ್ ಯಾಕೆ ಹೇಳಿಲ್ಲ? ಅವಳು ಹುಡುಗಿ ಅಲ್ಲ ಕಣೆ, ಮುದುಕಿ. ಮುದುಕಿನೋ ಹುಡುಗಿನೋ ಬಂದಿದ್ದು ಹೇಳಿದ್ರ? ಅವಳೇನ್ ದೊಡ್ಡ VIP ನ? ಅವಳು ಬಂದಿದ್ದ ತಕ್ಷಣ ಹೇಳಕ್ಕೆ? ಕಕ್ಕಸ್ ತೊಳೆಯವನ್ ಬಂದಿದ್ದ ಅಂತ ಹೇಳಿದ್ರಲ್ಲ, ಅವನೇನ್ ದೊಡ್ಡ VIP? VIP. ನೋ 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 ನೋ, ಗಂಡ ಹೆಂಡ್ತಿ ನನ್ನಿಂದ ಜಗಳ ಕಾಯೋದು ನನಗೆ ಅಷ್ಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ. ಏನೋ ಎದುರು ಮನೆಯವನು, ನಿಮಗೆ ತುಂಬಾ ಬೇಕಾದವನು, ಒಂದು ವಯಸ್ಸಿನ ಹುಡುಗಿ ಸತತವಾಗಿ 3 ಗಂಟೆಗಳ ಕಾಲ ನಿಮ್ ಮನೆ ಒಳಗಿತ್ತಲ್ಲ, ನಿಮಗೆ ತುಂಬಾ ಬೇಕಾದವರೇನೋ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದು. ಅಯ್ಯೋ, 3 ಗಂಟೆ ಎಲ್ಲಯ್ಯ ಇದ್ಲು? 3 ನಿಮಿಷ. ಅದೇನಾಗಿದೆ ಗೊತ್ತಾ ನಿಮಗೆ? ತುಂಬಾ ಸಂತೋಷವಾಗಿದ್ರಲ್ಲ, 3 ಗಂಟೆ 3 ನಿಮಿಷವಾಗಿ ಕಾಣಿಸ್ಬಿಟ್ಟಿದೆ. ನಾನೇ ಕೇಳಿಸ್ಕೊಂಡೆ, ಅದೇನು ಶಬ್ದ, ಏನು ನಗು, ಗಲಗಲ ಕಿಲಕಿಲ. ಯೋ, ಗಲಗಲ ಕಿಲಕಲ ತೊಲತಲ, ಸುಮ್ಮನೆ ನೀನು. ಮೀನಾಕ್ಷಿ, ಏನ್ ಗಲಗಲ ಇಲ್ಲ, ಏನ್ ತೊಲತಲ ಇಲ್ಲ. ಅವಳು ಒಬ್ಬ ಗ್ರಾಮ ಸೇವಕಿ ಮನೆಗ್ ಬಂದಿದ್ಲಾ. ರೀ, ನಿಮ್ ಮನೇಲಿ ಹಸುಗಳಿದ್ಯಾ? ಅವು ಹಾಲು ಕೊಡ್ತಾವ? ಅವಕ್ ಹೊಟ್ಟೆ ನೋವು ಬರುತ್ತಾ? ಅವಕ್ ಏನ್ ತಿಂಡಿ ಕೊಡ್ತೀರಾ? ಅದು ಕೊಡ್ತೀರಾ, ಇದು ಕೊಡ್ತೀರಾ ಅಂತ ಕೇಳ್ತಾ ಕೇಳ್ತಾ ದಾಹ ಅಂದ್ಲು. ಓಹೋ, ಯೋ, ನೀರಿನ ದಾಹ ಕಣಯ್ಯ. ಓಹೋ. ಏನೋ ನೀರ್ ಕೇಳ್ತಿದ್ದಾಳಲ್ಲ ಅಂತ ಮನೆ ಒಳಗ್ ಬಂದೆ. ಹಿಂದೇನೆ ಅವಳು ಬಂದ್ಬಿಟ್ಲು. ಪಾಪ
ಊಟ ಮಾಡಿ ಅದೆಷ್ಟು ದಿವಸ ಆಗಿತ್ತು. ಡೈನಿಂಗ್ ಟೇಬಲ್ ಮೇಲೆ ಇದ್ದ ದೋಸೆನೆಲ್ಲ ಗಬಕ 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 ಅಂತ ತಿಂದ್ಬಿಟ್ಲು. ಅಲ್ಲಯ್ಯ, ನಿನ್ನ ಹೆಂಡತಿ ಧರ್ಮಪತ್ನಿ ನಿನಗೋಸ್ಕರ ಮಾಡಿದ ದೋಸೆಗಳನ್ನ ನಿನ್ನ ಸ್ವತಃ ಕೈಗಳಿಂದ ಅವಳ ಬಾಯಿಗೆ ತಿನ್ನಿಸ್ಬಿಟ್ಯಾ? ಯೋ ಯಾಕಯ್ಯನು ಹೊಟ್ಟೆ ಉರಿಸ್ತಿದ್ಯಾ? ವಿಶ್ವನಾಥ, ನೀನೇನ್ ಮಾಡ್ತೀಯ ಪಾಪ? ಬಂದವಳು ವಯಸ್ಸಿನ ಹುಡುಗಿ, ನಿನಗೆ ತುಂಬಾ ಬೇಕಾದವಳು, ಮನೆ ಒಳಗಡೆ ಬಂದ್ಬಿಟ್ಲು, ಬರೀ ಹೊಟ್ಟಿನಲ್ಲಿ ಯಾಕೆ ಕಳಿಸ್ತೀಯಾ? ಯೋ ನನ್ ಹೆಂಡತಿಗೂ ನನಗೂ ಪೂರ್ಣಯ್ಯ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸದ ಪ್ಲಾನ್ ಹಾಕೊಂಡಿದ್ದೆಯಾ? ಅಡ್ವೊಕೇಟ್ ಸಾಹೇಬ್ರೆ, ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀಯಾ? ನಿನ್ ಹೆಂಡತಿಗೆ ಈ ವಿಚಾರ ನೀನ್ ಹೇಳಿಲ್ಲ ಅಂತ ನನಗೆ ಹೇಗಯ್ಯ ಗೊತ್ತಾಗ್ಬೇಕು? ಈ ವಿಚಾರ ತಿಳ್ಕೊಳಕ್ ನಾನು ಫೋನ್ ಮಾಡಿದೆ ಮಧ್ಯಾಹ್ನ. ಫೋನ್ ರಿಂಗ್ ಆಯ್ತು, ರಿಸೀವ್ ಮಾಡ್ಲಿಲ್ಲ ಯಾರೂನು. ನಾನು ಅಂದ್ಕೊಂಡೆ ಸಾಹೇಬ್ರು ತುಂಬಾ ಬ್ಯುಸಿ ಆಗಿರ್ಬೇಕು ಅಂತ. ನೋಡಯ್ಯ, ಈ ವಿಚಾರದಲ್ಲಿ ನೀನುಂಟು, ನಿನ್ ಮನೆ ಉಂಟು, ನಿನ್ ಹೆಂಡತಿ ಉಂಟು, ಆ 18 ವರ್ಷದ ಹುಡುಗಿ ಇದ್ದಾಳಲ್ಲ ಅವಳು ಉಂಟು. ಆಹಾ, ಯಾಕೆ ಕೂತ್ಕೊಂಡೆ? ಮಲ್ಕೊಂಡ್ಬಿಡು. ಥ್ಯಾಂಕ್ಸ್. ನೀನು ಅದು ಇಟ್ಟೆಲ್ಲ ಇಷ್ಟು ದೊಡ್ಡ ಆಟಂ ಬಾಂಬ್ ಇನ್ ಕೂತ್ಕೊಳ್ಳೋದ್ ಬೇರೆನಾ? ನಡಿ ನಡಿ ನೀನು. ಏಯ್ ಸಿಗ್ದೆ ಹೋಗ್ತೀಯ ನೀನು, ನೀನ್ ಸಿಗ್ದೆ ಹೋಗ್ತೀಯ. ನಿಂತ್ಕೊಳ್ಳಿ, ಬನ್ನಿ ಹಿಂದೆ.